ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವು ನೋಡಿರ್ಬೋದು ನಟಿ ಶ್ರುತಿಯವರ ಮಗಳು ಶ್ರುತಿ ಮತ್ತು ಎಸ್ ಮಹೇಂದ್ರ ಅವರ ಮಗಳು ಗೌರಿ ಅಂತಕ್ಕಂಥ ನಟಿ ಅಂತ ನೋಡ್ಬೋದು ನೀವು. ಬಟ್ ಏನಂತಂದರೆ ಸ್ಯಾಂಡಲ್ವುಡ್ಡಲ್ಲಿ ನಮ್ಮ ತಾರೆಯರ ಮಕ್ಕಳು ಅಂತಂದರೆ ಅವರು ಕೂಡ ಒಬ್ಬರು. ಬಟ್ ಆದರೂ ಕೂಡ ಅವ್ರಿಗೀಗ ನಟಿಯಾಗಲು ಕೂಡ ಆಸೆ ಇಲ್ಲ. ನನಗೆ IAS ಆಗಬೇಕಾಗಿತ್ತು, ನಾನು ಓದಬೇಕಾಗಿತ್ತು, ಇನ್ನೂ ಕೂಡ ನಾನು ಡಾಕ್ಟರ್ ಆಗಬೇಕಾಗಿತ್ತು ಅಂತ ಕೂಡ ಕನಸು ಕಾಣ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಲೈಕ್ ಮಾಡಿ ನೋಡಿ. ಶ್ರುತಿಯವರ ಮಗಳು ಗೌರಿ ಅನ್ನೋರು, ಅವರು ಮೂಲತಃ ಬಂದು ಹೆಸರು ಗೌರಿ ಅಂತಲೇ. ಆದರೆ ಹಿಂದೆ ನನಗೆ ಅಪ್ಪ ಬೇಕು ಅಂತ ಕೂಡ ಹೇಳ್ಕೊಂಡಿದ್ರು. ಯಾಕೆಂದರೆ ಇವರ ನಡುವೆ ಏನೋ ದಾಂಪತ್ಯ ಬಿರುಕಿನಲ್ಲಿ ಏನೋ ಡಿವೋರ್ಸ್ ಆಗಿ ಕೂಡ ದೂರ ಇದ್ದಾರೆ. ಯಾಕೆಂದರೆ ಇವರು ಹಸ್ಬೆಂಡ್ ಬಂದು ಮೂಲತಃ ಮಹೇಂದರ್ ಅಂತ. ಹಿಂದೆ ಎಲ್ಲ ತುಂಬ ದೊಡ್ಡ ನಿರ್ದೇಶಕ ಮತ್ತು ಗಟ್ಟಿಮೇಳ ಅನ್ನೋ ಸಿನಿಮಾದಲ್ಲೂ ಕೂಡ ನಾಯಕ ನಟರಾಗಿ ಕೂಡ ಅಭಿನಯಿಸಿರ್ತಾರೆ. ಇವರು ಕೂಡ ಶ್ರುತಿಯವರು ಕೂಡ ಹೀರೋಯಿನ್ ಆಗಿ ಕೂಡ ಅಭಿನಯಿಸಿರ್ತಾರೆ. ಬಟ್ ಏನಂತಂದರೆ ಶ್ರುತಿಯವರ ಮಗಳಿಗೆ ಈಗ ನೋಡಿ, ಶ್ರುತಿಯವರ ಮಗಳು ಗೌರಿಯವರಿಗೆ ನನಗಂತೂ ನಟಿಯಾಗಲು ಆಸೆ ಇಲ್ಲ, ನನಗೆ ಯಾಕೆ ಈ ರೀತಿ ನಟಿಯಾಗಲಿಕ್ಕೆ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ? ಬಟ್ ಏನಂತಂದರೆ ನಮ್ಮ ಅಪ್ಪ ಅಮ್ಮ ನಟರಾಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ನನಗೆ ನಾನು ಓದಿ ದೊಡ್ಡ ವ್ಯಕ್ತಿ ಆಗಬೇಕು, ದೊಡ್ಡ ಒಂದು ಪದವಿಯನ್ನು ಪಡ್ಕೊಂಡು ನಾನು ಇನ್ನೂ ಉನ್ನತ ಮಟ್ಟದ ಒಂದು ಹುದ್ದೆಯನ್ನು ಪಡ್ಕೊಬೇಕು ಅಂತ ಆಸೆ ಇದೆಯಂತೆ. ಬಟ್ ಏನಂತಂದರೆ ಈಗ ನೋಡಿ, ಎಲ್ಲರಲ್ಲೂ ಕೂಡ ಒಂದು ಆಸೆ ಅನ್ನೋದು, ಆಕಾಂಕ್ಷೆ ಅನ್ನೋದು, ಕನಸು ಅನ್ನೋದು ಇದ್ದೇ ಇರುತ್ತೆ. ಅವರವರ ಒಂದು ಕನಸು ಕಾಣೋದೇ ಬೇರೆ, ಆಗೋದೇ ಬೇರೆ. ಈಗೆಲ್ಲ ನಾವು ನೋಡ್ತಾ ಇರ್ಬೋದು. ಏನಾದರೂ ಒಂದು ಕನಸು ಕಾಣಬೇಕು ಅಂತಂದರೆ ಚಿಕ್ಕ ವಯಸ್ಸಿಂದನೂ ಕನಸು ಕಾಣ್ತಾ ಇರ್ತೀವಿ. ನಾವು ಈ ಥರದ್ದೇ ಆಗಬೇಕು, ನಾವು ಈ ಥರನೇ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಈ ಥರನೇ ಏನಾದರೂ ಒಂದು ನಮ್ಮ ಲೈಫ್ ಜೀವನ ಈ ರೀತಿ ಚೆನ್ನಾಗಿರಬೇಕು ಅಂತ. ಬಟ್ ನಮ್ಮ ಲೈಫಲ್ಲಿ ಈ ರೀತಿ ಆಗೋದೇ ಬೇರೆ, ಚೇಂಜ್ ಆಗಿರುತ್ತೆ. ಯಾಕೆ ಅಂತಂದರೆ ಇಂಥ ಲೈಫು ನಮಗೆ ಅಷ್ಟು ಈಸಿ ಅಂತ ಅನಿಸಲ್ಲ ನೋಡಿ. ತುಂಬಾ ಕಷ್ಟ ಇರ್ಬೋದು, ಎಲ್ರಿಗೂ ಕೂಡ ಲೈಫು ತುಂಬಾ ಕಷ್ಟ ಇರುತ್ತೆ. ಇಂಥವ್ರಿಗೆ ಈಸಿ ಅಂತಲ್ಲ, ಹೆಚ್ಚು ಕಡಿಮೆ ಎಲ್ರಿಗೂ ಕೂಡ ಕಷ್ಟನೇ ಜೀವನ ಅಂತಂದರೆ. ಎಲ್ಲರಿಗೂ ಕಷ್ಟ ಹೇಗೆ ಇರುತ್ತೆ ಅಂತಂದರೆ, ಈಗ ನೋಡಿ ಲೈಫ್ ಬರ್ತಾ ಎಷ್ಟೋ ಜನಕ್ಕೆ ಎಲ್ಲ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಕಷ್ಟ ಅಂತ ಅನಿಸ್ಬೋದು. ಕೆಲವ್ರಿಗೆ ಈ ರೀತಿ ನಮ್ಮ ಗಂಡ ಹೆಂಡತಿ ಸಂಬಂಧ ಆಗಿ ತುಂಬ ಇಷ್ಟ ಇಲ್ಲ ಅಂತ ಅನಿಸ್ಬೋದು. ಕೆಲವ್ರ ಮನೆ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು. ಈ ರೀತಿ ಎಲ್ಲ ಕಷ್ಟಗಳು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಈಗ ನೋಡಿ, ಇವ್ರಿಗೂ ಕೂಡ ಅಷ್ಟೇ. ನನಗಂತೂ ಲೈಫಲ್ಲಿ ಈ ಥರ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ಆ್ಯಕ್ಟ್ರೆಸ್ ಆಗಬೇಕು, ನಾನು ಹೀರೋಯಿನ್ ಆಗಬೇಕು, ನಟಿ ಆಗಬೇಕು ಅಂತ ನನಗೆ ಆಸಕ್ತಿನೇ ಇಲ್ಲ. ಬಟ್ ಯಾಕೆ ಈ ರೀತಿ ನನಗೆ ಬಲವಂತ ಮಾಡಿ ಆ್ಯಕ್ಟ್ರೆಸ್ ಆಗಬೇಕು ಅಂತ ಈ ರೀತಿ ಮಾಡಿದರು ಅಂತ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಕೂಡ ನಮ್ಮ ನಿರ್ದೇಶಕರು ಕೂಡ, ನಿರ್ಮಾಪಕರು ಈ ರೀತಿ ಒತ್ತಾಯ ಮಾಡಿಸಿರ್ಬೋದು. ಇಲ್ಲ ಅಂತಂದರೆ ನಟಿ ಶ್ರುತಿ ನೀವು ನೋಡಿರ್ಬೋದು. ಅವರು ಕೂಡ ಸ್ವತಃ ಅವ್ರ ತಾಯಿ ಕೂಡ ಏನು ಬಲವಂತ ಮಾಡಿಲ್ಲ ಅಂತ ಕೂಡ ಒಂದು ವಿಷಯ ಕೂಡ ತಿಳಿಬಂತು. ಬಟ್ ಏನಂತಂದರೆ ಅವ್ರ ಮನೆಯವರು ಕೂಡ ಬಲವಂತ ಮಾಡಿಲ್ಲ. ಬಟ್ ಏನಂದರೆ ಆದರೂ ಕೂಡ ಅಭಿಮಾನಿಗಳ ಒಂದು ಒತ್ತಾಯಕ್ಕೆ ನಟಿ ಆಗ್ತಾ ಇದ್ದಾರೆ ಅಷ್ಟೇ ಅಂತ ಕೂಡ ಕೇಳಿಬಂದಿದೆ. ಬಟ್ ಆದರೂ ಕೂಡ ನಟಿಯಾಗಬೇಕು ಅಂತ ಕೂಡ ಆಸೆ ಅಂತೂ ಕೂಡ ಎಷ್ಟೋ ಜನಕ್ಕೆ ಇದ್ದೇ ಇರುತ್ತೆ. ಅವ್ರು ಈಗಲೂ ಕೂಡ ನಟಿಯಾಗಿರಲ್ಲ. ಎಷ್ಟೋ ಜನ ನಟಿಯರಾಗಬೇಕು ಅಂತ ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರೋರು ಇನ್ನೂ ಕೂಡ 1-2 ಸಿನಿಮಾ ಮಾಡಿಬಿಟ್ಟು ಹೊರಟೋಗಿರ್ತಾರೆ. ಇದೆಲ್ಲ ನೀವು ನೋಡಿರ್ಬೋದು. ಇವರು ಹಾಗೆಯೇ ನಾನು ನಟಿಯಾಗಲ್ಲ ಅಂತ ಕೂಡ ಆಸೆ ಇದ್ದರೂ ಕೂಡ ಯಾಕೆ ರೀತಿ ಬಲವಂತ ಮಾಡ್ತಾಯಿದ್ದೀರಾ ಅಂತ ಕೂಡ ನೀವು ಹೇಳ್ತಾ ಇದ್ದೀರಾ. ಆದರೂ ಕೂಡ ನಾನು ಆಗ್ತೀನಿ ಅಂತ ಅಂದ್ಬಿಟ್ಟು ಕೂಡ ಮಾತು ಕೊಟ್ಟಿದ್ದಾರೆ. ಬಟ್ ನೀವು ಹಿಂದೆ ನೋಡ್ಬೋದು, ಗಟ್ಟಿಮೇಳ ಅಂತಕ್ಕಂಥ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಒಂದು ಏನೋ ಮ್ಯಾರೇಜ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾರೆ ಅಷ್ಟೇ. ಅದರಿಂದ ಮುಂದೆ ಹೋಗ್ತಾ ಜೀವನ ಅಂತಕ್ಕಂಥದ್ದು ಎಷ್ಟು ಕಷ್ಟ ಆಗುತ್ತೋ ಅವ್ರಿಗೂ ಕೂಡ, ಎಷ್ಟು ಏನಾಗುತ್ತೋ ಅಂತಕ್ಕಂಥದ್ದು, ಅವರು ಒಂದು ದಾಂಪತ್ಯದಲ್ಲಿ ಬಿರುಕು ಬಿದ್ದು ಈಗ ಕೂಡ ಏನೋ ಮಾತಾಡ್ತಾ ಇಲ್ಲ ಅಂತ ಕೂಡ, ಅಂದರೆ ಜೊತೆಯಲ್ಲಿ ಲಿಂಕಲ್ಲಿಲ್ಲ, ಏನೋ ಡಿವೋರ್ಸ್ ಆಗಿದೆ ಅಂತ ಕೂಡ ಒಂದು ಸುದ್ದಿ ಕೂಡ ಬಂದಿದೆ. ಬಟ್ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇವರ ಶ್ರುತಿಯವರ ಕುಟುಂಬ ಹೇಗಾಯಿತು, ಏನಾಯಿತು, ಇವ್ರ ಕುಟುಂಬಕ್ಕೆ ಯಾರು ಏನು ಕತ್ರಿಯನ್ನು ಹಾಕಿದ್ರು, ಇದೆಲ್ಲ ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಬಟ್ ನೋಡಿ, ಶ್ರುತಿಯವರ ಮಗಳಂತೂ, ಗೌರಿಯರಂತೂ ನಟಿಯಾಗಬೇಕು ಅಂತ ಕೂಡ ಆಸೆ ಇಲ್ಲ. ಯಾಕೆ ಅಂತಂದರೆ ಈ ಆಸೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೊಂದು ಆಸೆ ಇದ್ದೇ ಇರುತ್ತೆ. ನೀವು ನೋಡ್ಬೋದು ನೋಡಿ, ಸ್ಯಾಂಡಲ್ವುಡ್ಡಲ್ಲಂತೂ ಎಷ್ಟೋ ನಟಿಯರನ್ನ ನೀವು ನೋಡ್ತಾ ಇರ್ತೀರ. ಆ ನಟಿಯರು ಕೂಡ ಇದೇ ಥರ ಆಗಿರ್ತಾರೆ ನೋಡಿ. ನಟಿ ಆಗಬೇಕು ಅಂತ ಆಸೆ ಇರುತ್ತೆ, ಅವ್ರು ನಟಿ ಆಗಲ್ಲ ನೋಡಿ. ಇವ್ರಿಗೆ ಆಸೆ ಇಲ್ಲ, ಆದರೂ ಕೂಡ ನಟಿ ಆಗಲು ಕೂಡ ಹೊರಟಿದ್ದಾರೆ. ಯಾಕೆಂದರೆ ಎಷ್ಟೋ ಜನ ನೀವು ನೋಡಿರ್ತೀರ, ನಟರನ್ನು ಕೂಡ ನೋಡಿರ್ತೀರ. ಸುದೀಪ್ ಸರ್ ನೀವು ನೋಡ್ಬೋದು, ನಾವು ನಿರ್ದೇಶಕ ಆಗಬೇಕು ಅಂತ ಕೂಡ ಆಸೆ ಇತ್ತು, ಆದರೆ ನಟ ಆಗಿಬಿಟ್ಟಿದ್ದಾರೆ ಅವರಷ್ಟೇ. ನಿರ್ದೇಶಕ ಆಗಿಲ್ಲ, ನಟ ಆಗಿದ್ದಾರೆ. ನೀವು ಆಲ್ಮೋಸ್ಟು ಸಿನಿಮಾ ಇಂಡಸ್ಟ್ರಿಲಿ ನೀವು ನೋಡ್ಬೋದು, ನಿರ್ದೇಶಕರಾಗಬೇಕು ಅಂತ ಬಂದವರು ನಟರಾಗಬೇಕು ಅಂತ ಬಂದವರು ನಿರ್ದೇಶಕರಾಗ್ತಾರೆ. ಯಾಕೆಂದರೆ ಅದು ಹಿಂದೆ ಇರ್ತಕ್ಕಂಥ ಒಂದು ಕಾರಣ ತುಂಬ ಬಲವಾದ ದೊಡ್ಡ ಕಾರಣ ಇರುತ್ತೆ. ಯಾಕೆಂದರೆ ಅವರ ಒಂದು ಫ್ಯಾಮಿಲಿ ಒಡೆತನ ಇರಬೇಕು. ಇದೆಲ್ಲ ಒಂದು ಅವ್ರ ಫ್ಯಾಮಿಲಿ ಯಾವ ಮಟ್ಟದಲ್ಲಿ ಅವ್ರನ್ನ ನೋಡ್ತಾರೆ, ಮತ್ತು ಅವರು ಯಾವ ಮಟ್ಟದಲ್ಲಿ ಸಿನಿಮಾದಲ್ಲಿ ಸಕ್ಸಸ್ ಆಗ್ತಾರೆ. ಕೆಲವೊಬ್ಬರು ಸಿನಿಮಾದಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ನಿರ್ದೇಶಕರಾಗ್ಬಿಡ್ತಾರೆ ಅಷ್ಟೇ. ಇದೆಲ್ಲ ಒಂದು ಸಿನಿಮಾ ಇಂಡಸ್ಟ್ರಿಲಿ ನಡೀತಿರ್ತಕ್ಕಂಥ ಒಂದು ಸಣ್ಣ
ಸಣ್ಣ ಪುಟ್ಟ ವಿಷಯಗಳಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ನಾವು ಏನೇನೋ ಕಲ್ಪನೆ ಮಾಡ್ಕೊತೀವಿ. ನಿಜವಾಗ್ಲೂ ನಟ ನಟಿಯರಾಗಬೇಕು ಅಂತಂದರೆ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿ ಡ್ಯಾನ್ಸ್ ಬರಬೇಕು, ಡ್ಯಾನ್ಸ್ ಜೊತೆಗೆ ಒಂದು ಏನೇ ಆಗಲಿ ಒಂದು ನಟನೆಯನ್ನು ಕಲಿಬೇಕು. ನಾವು ತುಂಬ ಪಾತ್ರಗಳ ವಿಶೇಷತೆಯನ್ನು ನಮ್ಮ ಮೈಯೊಳಗೆ ಹಂಚಿಸ್ಕೊಳ್ಬೇಕು ಎಲ್ಲ ಪಾತ್ರಗಳನ್ನು ಅಂತ ಕೂಡ ಅಂದ್ಕೋತೀವಿ. ಕೆಲವರಂತೂ ಆ ಥರ ಎಲ್ಲ ಮಾಡ್ಕೊಂಡಿಲ್ಲ, ಕೆಲವರಂತೂ ಕೋಚಿಂಗ್ ಎಲ್ಲ ಮಾಡ್ಕೊಂಡಿಲ್ಲ, ನಟನೆಯನ್ನು ಆಸಕ್ತಿಯನ್ನು ಕೂಡ ತೋರಿಸ್ಕೊಂಡಿಲ್ಲ, ಆದರೂ ಕೂಡ ನಟರಾಗಿರೋದನ್ನ ನಾವು ಕೂಡ ನೋಡ್ಬೋದು. ಬಟ್ ಆದರೂ ಕೂಡ ಇವರು ಕೂಡ ಅಷ್ಟೇ, ಅವರು ಸ್ವತಃ ಫ್ಯಾಮಿಲಿ ಕೂಡ ಎಲ್ಲ ಅವರ ಶರಣ್ಣ ಅವರಾಗಿರ್ಬೋದು, ಅವರು ಕೂಡ ಫ್ಯಾಮಿಲಿಯಲ್ಲಿ ನಟರಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋದ್ರಿಂದ ಈಗ ಇವರು ಕೂಡ ಅಷ್ಟೇ, ನನಗೆ ನಟಿಯಾಗೋದಕ್ಕೆ ಆಸಕ್ತಿ ಇಲ್ಲ, ಬಟ್ ಆದರೂ ಕೂಡ IAS ಮಾಡಬೇಕು ಅಂತ ಆಸೆ ಇತ್ತು. ನೋಡಿ IAS ಮಾಡಬೇಕು ಅಂತ ಕೂಡ ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ನಾನು IPS ಆಗಬೇಕು, IAS ಆಗಬೇಕು, IFS ಆಗಬೇಕು, ಇಲ್ಲ ನಾನು ಪೊಲೀಸ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇದೆಲ್ಲ ಆಸೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕಾಮನ್ನೇ. ಆದರೆ ಇವರ ಒಂದು ಬಾಳಲ್ಲೂ ಕೂಡ ಈಗ ಆಸೆ ಅಂತಕ್ಕಂಥದ್ದು ಅದನ್ನು ಬಿಟ್ಟು ಬೇರೆ ಕಡೆ ಹೊರಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಆದರೆ ಬೇರೆ ಕಡೆ ಹೊರಟಿದ್ದಾರನ್ನ ನೋಡಿದ್ರೆ ಏನು ಮಾಡ್ತಾರೆ ಮುಂದೆ, ಹಾಗಾದರೆ ನಟಿ ಹಾಗೆ ಬಿಡ್ತಾರೆ. ಹಾಗಾದರೆ ಈಗ ನೋಡಿ ನಟಿ ಆಗ್ತಾರೆ ಅಂತಕ್ಕಂಥದ್ದು, ಈಗ ನೋಡಿ ಮಾಲಾಶ್ರೀ ಮಗಳು ಕೂಡ ಹಿಂದೆ ಎಲ್ಲ ಅವರು ಕೂಡ ಮಾಲಾಶ್ರೀ ಕೂಡ ಎಷ್ಟು ದೊಡ್ಡ ನಟಿಯಾಗಿ ಬೆಳೆದ್ರು, ಈಗ ಅವ್ರ ಮಗಳು ಕೂಡ ನಟಿಯಾಗಿ ಹೊರಟಿದ್ದಾರೆ. ಈಗ ಅವರು ಕೂಡ ನಟಿಯಾಗಿ ಮಾಡಬೇಕು ಅಂತ ಕೂಡ ಹೊರಟಿದ್ದಾರೆ. ಸಿನಿಮಾಗಳಲ್ಲಿ ಕೂಡ ಆಪರ್ಚುನಿಟಿ ಬರ್ತಾ ಇದೆ ಅವ್ರಿಗೂ ಕೂಡ. ನೋಡಿ ಇವ್ರಿಗೂ ಕೂಡ ಅಷ್ಟೇ ಸಿನಿಮಾಗಳಲ್ಲಿ ಕೂಡ ತುಂಬ ಆಪರ್ಚುನಿಟಿಯನ್ನು ಕೊಡಲಾಗ್ತಾ ಇದೆ ಸ್ಯಾಂಡಲ್ವುಡ್ಡಲ್ಲಿ. ಯಾಕೆಂತಂದರೆ ಒಬ್ಬ ನಟಿಯ ಮಗಳು ಇನ್ನೊಬ್ಬರು ನಟಿ ಆಗಲೇಬೇಕು ಅಂತ ಕೂಡ ಒಂದು ಆಪರ್ಚುನಿಟಿಗಳು ಹೆಚ್ಚು ಬರುತ್ತೆ. ಈಗ ನೀವು ನೋಡಿರ್ಬೋದು, ನಿರ್ದೇಶಕರು ಹೆಚ್ಚು ನಿರ್ದೇಶಕರು ನಿರ್ಮಾಪಕರೆಲ್ಲರೂ ನಟ ನಟಿಯರ ಮಕ್ಕಳೇನಿರ್ತಾರೆ ಅವ್ರಿಗೂ ಕೂಡ ಹೆಚ್ಚು ಆಪರ್ಚುನಿಟಿಯನ್ನು ಕೊಡ್ತಾ ಇರ್ತಾರೆ. ಆದ್ದರಿಂದ ಈ ಅವಕಾಶವನ್ನು ಬಳಸ್ಕೊಬೇಕು ಅಂತ ಕೂಡ ಅವ್ರ ಮನೆಯಲ್ಲೂ ಕೂಡ ಒತ್ತಾಯ ಮಾಡಿ ನಿಜವಾಗ್ಲೂ ನೀವು ನಟಿನೇ ಆಗಬೇಕು ಅಂತ ಕೂಡ ಮನೆಯಲ್ಲೂ ಕೂಡ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು.